ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನ್ ಮಾಡಿ ತೋರಿಸ್ತಿರುವ ರೆಸಿಪಿ ಬಂದು ವೈಟ್ ಡಬಲ್ ಬೀನ್ಸ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಇದನ್ನ ಕನ್ನಡದಲ್ಲಿ ಹಣ್ಣುಳ್ಳಿ ಕಾಯಿ ಅಂತ ಕರೀತಾರೆ. ಇದನ್ನ ಉಪಯೋಗಿಸ್ಕೊಂಡು ನಾನಿವತ್ತು ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತಹ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ಇವಾಗ ನಾನ್ ಮಾಡಿ ತೋರಿಸುವ ವಿಧಾನದಲ್ಲಿ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿದ್ರೆ ಪದೇ ಪದೇ ಇದೇ ರೀತಿ ಗ್ರೇವಿ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ರುಚಿಗೆ ಕೂಡ ಇರುತ್ತೆ. ಇದು ಬಿಸಿ ಬಿಸಿ ಮುದ್ದೆಗೆ, ಹಾಗೆ ಬಿಸಿ ರೈಸ್ಗೆ, ಚಪಾತಿಗೆ, ರೊಟ್ಟಿಗೆ, ಹಾಗೇನೆ ಗೀ ರೈಸ್ಗೆ ಎಲ್ಲದಕ್ಕೂ ತುಂಬಾನೇ ಪರ್ಫೆಕ್ಟ್ ಆಗಿ ಕಾಂಬಿನೇಷನ್ ಆಗಿರುವಂತಹ ಈ ಡಬಲ್ ಬೀನ್ಸ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಈ ಗ್ರೇವಿ ಮಾಡುವುದಕ್ಕೆ ನಾನು ತೋರಿಸ್ತಾ ಇರುವ 200 ಗ್ರಾಮ್ ಆಗೋಷ್ಟು ನಾನಿಲ್ಲಿ ಡಬಲ್ ಬೀನ್ಸ್ ಅನ್ನ ತಗೊಂಡಿದ್ದೀನಿ. ಇದನ್ನ ಒಂದು ಬೌಲ್ಗೆ ಹಾಕೊಂಡು ಇದನ್ನ ಫಸ್ಟ್ ಒಂದ್ 2 ರಿಂದ 3 ಬಾರಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನ್ ತೋರಿಸ್ತಾ ಇರೋದು ಇಲ್ಲಿ 200 ಗ್ರಾಮ್ ಆಗೋಷ್ಟು ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ಫಸ್ಟ್ ಓವರ್ ನೈಟ್ ನಾವು ಇದನ್ನ ಏನಿಲ್ಲ ಅಂದ್ರೂ 8 ಅವರ್ ನೆನೆಯಕ್ಕೆ ಬಿಟ್ಬಿಡ್ಬೇಕು. ಅವಾಗ್ಲೇ ಇದು ಬೀನ್ಸ್ ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬೆಂದಿರುತ್ತೆ, ಹಾಗೆ ತಿನ್ನಕ್ಕೂ ಕೂಡ ಸಖತ್ತಾಗಿ ಕೂಡ ಇರುತ್ತೆ. ನೋಡಿ, ಇದನ್ನ ಏನಿಲ್ಲ ಅಂದ್ರೂ ಒಂದ್ 2 ರಿಂದ 3 ಬಾರಿ ಈ ತರ ನೀಟಾಗಿ ವಾಶ್ ಮಾಡಿ ಆ ನೀರ್ನೆಲ್ಲ ಸೋದಿಸ್ಬಿಟ್ಟು ಮತ್ತೆ ನೀರನ್ನ ಹಾಕೊಂಡು ಇದನ್ನ ಓವರ್ ನೈಟ್ ನೆನೆಯಕ್ಕೆ ಬಿಟ್ಬಿಟ್ಟಿದೀನಿ. ನೋಡಿ, ಇವಾಗ 8 ಅವರ್ ಆಗಿದೆ, ಚೆನ್ನಾಗಿ ಕೂಡ ನೆಂದಿದೆ. ನೋಡ್ತಾ ಇರ್ಬೋದು, ನಾವು ಹಾಕಿರುವಂತಹ ಬೀನ್ಸ್ ಹಾಕ್ಬೇಕಾದ್ರೆ ಸ್ಮಾಲ್ ಆಗಿತ್ತು, ನೀರಲ್ಲಿ ಮೇಲೆ ಇದು ಸ್ವಲ್ಪ ಹರಡ್ಕೊಳ್ಳುತ್ತೆ. ಈ ರೀತಿ ಬಂದ್ರೇನೆ ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಇದು ನೆಂದಿರುತ್ತೆ. ನೋಡಿ, ಇವಾಗ ನೀವೇನಾದ್ರೂ ಮಾರ್ನಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ನೈಟ್ ಇದನ್ನ ನೆನೆಯಾಕಿ ಇಟ್ಬೇಕಾಗುತ್ತೆ. ಇಲ್ಲ ನೈಟ್ ಮಾಡ್ತೀವಿ ಅಂದ್ರೆ ಮಾರ್ನಿಂಗ್ ನೆನೆಯಾಕಿ ಇಟ್ಬಿಡ್ಬೇಕಾಗುತ್ತೆ. ನೋಡಿ, ಇದು ತುಂಬಾನೇ ಪರ್ಫೆಕ್ಟ್ ಆಗಿ ನೆಂದಿದೆ. ಇಷ್ಟಾದ್ರೆ ಸಾಕು. ಇವಾಗ ಇದನ್ನ ಪಕ್ಕಕ್ಕಿಟ್ಟು ಇದಕ್ಕೆ ಒಂದು ಚಿಕ್ಕದಾಗಿ ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ. ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ. ಹಾಗೇನೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಗಸಗಸೆನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮೆಣಸನ್ನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಫುಲ್ಲು ನುಣ್ಣಗೆ ಸಣ್ಣದಕ್ಕೆ ರುಬ್ಕೊಂಡ್ ಬರ್ಬೇಕಾಗುತ್ತೆ. ನಾವು ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ಟೇಸ್ಟಿಯಾಗಿ ಗ್ರೇವಿ ಬರುತ್ತೆ. ನೋಡಿ, ಇವಾಗ ರುಬ್ಕೊಂಡ್ ಬರೋಣ. ನೋಡಿ, ಇವಾಗ ರುಬ್ಕೊಂಡ್ ಬಂದಿದ್ದೀವಿ, ತುಂಬಾನೇ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇಷ್ಟ ಆದ್ರೆ ಸಾಕು. ಈ ಮಸಾಲೆನ ಪಕ್ಕಕ್ಕಿಟ್ಟು ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಕಡಾಯಿ ಬಿಸಿಯಾಗಿದ ನಂತರ ಒಂದ್ 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು, ಎಣ್ಣೆ ಬಿಸಿಯಾಗಿದ ನಂತರ ಖಾರಕ್ಕೆ ಅನುಗುಣವಾಗಿ ಒಂದ್ 3 ರಿಂದ 4 ಹಸಿಮೆಣಸಿನಕಾಯಿ, 1 ಏಲಕ್ಕಿ, ಅರ್ಧ ಇಂಚ್ ಆಗೋಷ್ಟು ಚಕ್ಕೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು, ಹಾಗೆ 2 ಪಲಾವ್ ಎಲೆನ ಹಾಕೊಂಡು ಇದನ್ನ ಸ್ವಲ್ಪ ಲೈಟ್ ಆಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಮಸಾಲೆನ ಜಾಸ್ತಿ ಎಣ್ಣೆಲಿ ಏನು ಫ್ರೈ ಮಾಡೋದೇನು ಬೇಕಾಗಿರಲ್ಲ. ಜಸ್ಟ್ ಒಂದ್ 2 ರಿಂದ 3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ 1 ಕಪ್ ಆಗೋಷ್ಟು ನಾನಿಲ್ಲಿ ಈರುಳ್ಳಿನ ಈ ತರ ಉದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಅದ್ರ ಮೇಲೆ ನಾನು ತೋರಿಸ್ತಾ ಇರುವ ಇಂಗ್ರೀಡಿಯೆಂಟ್ಸ್ ನ ನೀವು ಜಾಸ್ತಿನೇ ಮಾಡ್ಕೊಳ್ಳಿ. ನಾನ್ ಮಾಡ್ತಿರುವ ಕ್ವಾಂಟಿಟಿ ಬಂದು 200 ಗ್ರಾಮ್ ಆಗೋಷ್ಟು ನಾನಿಲ್ಲಿ ಡಬಲ್ ಬೀನ್ಸ್ ಗೆ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಈರುಳ್ಳಿನ ಸ್ವಲ್ಪ ಕಂದು ಬಣ್ಣ ಬರಬೇಕು, ಗೋಲ್ಡನ್ ಕಲರ್ ಬರೋ ಗಂಟ ಇದನ್ನ ಈ ರೀತಿ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ತುಂಬಾನೇ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ. ಇಷ್ಟ ಆದ್ರೆ ಸಾಕು. ಇವಾಗ ಒಂದ್ 3 ರಿಂದ 4 ನಾನು ಹಣ್ಣಾಗಿರುವ ಟೊಮೊಟೊನ ಪೇಸ್ಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನೀವು ಕಟ್ ಮಾಡಿ ಬೇಕಾದ್ರೂ ಹಾಕೋಬಹುದು, ಬಟ್ ಗ್ರೇವಿಗೆ ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರೇನೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನಾನಿಲ್ಲಿ ಒಂದ್ 3 ರಿಂದ 4 ಮೀಡಿಯಂ ಸೈಜ್ ಟೊಮೊಟೊನ ಈ ರೀತಿ ಪೇಸ್ಟ್ ಮಾಡಿ ಹಾಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಕ್ಲೀನ್ ಆಗಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ನೆಕ್ಸ್ಟ್ ಇವಾಗ ಬಂದು 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕೊಂಡು ಅದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ಗರಂ ಮಸಾಲಾನ ಹಾಕೊಳ್ತಾ ಇದೀನಿ, ಅಂದ್ರೆ ಸ್ಪೈಸಸ್ ಅನ್ನ ಸೇರಿಸ್ಕೊಳ್ತಾ ಇದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ಕಲರಿಗೋಸ್ಕರ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ತಾ ಇದೀನಿ. ಅಷ್ಟೇನೆ, ಇಷ್ಟೇ ಬೇಕಾಗಿರೋದು ಇದಕ್ಕೆ ಸ್ಪೈಸಸ್. ಇನ್ ಯಾವುದೇ ರೀತಿಯ ಮಸಾಲೆ ಪೌಡರ್ ಏನು ಬೇಕಾಗಿರಲ್ಲ. ಇದನ್ನೆಲ್ಲ ಹಾಕೊಂಡು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಆ ರೀತಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಣ್ಣೆಲೆ ಇಷ್ಟು ನಾವು ಪದಾರ್ಥ ಹಾಕಿರುವ ಎಲ್ಲಾನು ಕೂಡ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಮತ್ತೆ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು, ಆ ರೀತಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬಾನೇ ಪರ್ಫೆಕ್ಟ್ ಆಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಚಿಕ್ಕ ಲೋಟದಲ್ಲಿ ಗಟ್ಟಿ ಮೊಸರನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಏನಿಲ್ಲ ಅಂದ್ರೂ 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆಲಿ ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ನಾವು ಡಬಲ್ ಬೀನ್ಸ್ ಅನ್ನ ನೆನೆಯಾಕಿ ಇಟ್ಕೊಂಡಿದ್ವಲ್ಲ, ಆ ನೀರನ್ನೆಲ್ಲ ಸೋದಿಸ್ಕೊಂಡು ಈ ಬೀನ್ಸ್ ನು ಕೂಡ ಹಾಕೊಂಡು ಎಣ್ಣೆಲೇನೆ ಏನಿಲ್ಲ ಅಂದ್ರೂ ಒಂದ್ 5 ರಿಂದ 6 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು
ಆ ಮಸಾಲೆ ಹಾಕಿರುವಂತಹ ಮಸಾಲೆ ಮತ್ತೆ ಬೀನ್ಸ್ಗೆ ಎಲ್ಲದಕ್ಕೂ ಖಾರ ಉಪ್ಪು ಎಲ್ಲ ಕ್ಲೀನ್ ಆಗಿ ಒಂದಕ್ಕೊಂದು ಬೆರೆತ್ಕೋಬೇಕು. ಆ ರೀತಿ ಇದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕ್ಲೀನ್ ಆಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆಲಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಸಖತ್ತಾಗಿ ಕೂಡ ಇರುತ್ತೆ. ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ರುಬ್ಬಿರುವಂತಹ ಮಸಾಲೆನೂ ಕೂಡ ಹಾಕೊಳ್ತಾ ಇದೀನಿ. ಹಾಗೇನೆ ಆ ಜಾರಿಗೆಲ್ಲ ಮಸಾಲೆ ಎಲ್ಲ ಉಳ್ಕೊಂಡಿರುತ್ತಲ್ವಾ, ಅದಕ್ಕೂ ಸ್ವಲ್ಪ ನೀರನ್ನ ಹಾಕೊಂಡು ಆ ನೀರ್ ಸಮೇತನೇ ಹಾಕೊಳ್ತಾ ಇದೀನಿ. ನಿಮ್ಗೆ ಥಿಕ್ನೆಸ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಈ ಗ್ರೇವಿನ ಮಾಡ್ಕೊಳ್ಳಿ. ನಾನು ಇಲ್ಲಿ ತುಂಬಾನೇ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದೀನಿ, ಅಂದ್ರೆ ನಾನು ಇಲ್ಲಿ ಚಪಾತಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ನೀರನ್ನ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ ನಂತರನ ಮುಚ್ಚಳನ ಮುಚ್ಚಿ ಕುಕ್ಕರನ್ನ ವಿಸಲನ್ನ ಕೂಗ್ಸಕ್ ಹೋಗ್ಬಾರ್ದು. 1-2 ರಿಂದ 3 ನಿಮಿಷ ಕುದಿ ಬರ್ಬೇಕು. ಅಲ್ಲಿ ಗಂಟ ಇದನ್ನ ಹಾಗೇನೆ ಬಿಟ್ಬಿಡ್ಬೇಕಾಗತ್ತೆ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಏನಾದ್ರು ಕಡಿಮೆ ಇತ್ತು ಅಂತ ಹೇಳಿದ್ರೆ ಈ ಟೈಮಲ್ಲಿ ಬೇಕಾ ನೀವು ಹಾಕೋಬಹುದು. ನೋಡಿ ಒಂದ್ಸಲಿ ಕುದಿ ಲೈಟ್ ಆಗಿ ಬರ್ತಾ ಇದೆ. ಈ ರೀತಿ ಬಂದ್ರೆ ಸಾಕು. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಏನಿಲ್ಲ ಅಂದ್ರೂ ಇದನ್ನ 8 ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಡಬಲ್ ಬೀನ್ಸ್ ಬೇಗನೆ ಬೇಯಲ್ಲ. ಏನಿಲ್ಲ ಅಂದ್ರೂ 7 ರಿಂದ 8 ವಿಸಿಲ್ ಬೇಕೇ ಬೇಕಾಗುತ್ತೆ. ತುಂಬಾನೇ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ಇದನ್ನ 8 ವಿಸಿಲ್ ಬರಕ್ಕೆ ಬಿಟ್ಬಿಡೋಣ. ನೋಡಿ ತುಂಬಾ ಕಂಪ್ಲೀಟ್ ಆಗಿ ಈ ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ತೋರಿಸ್ತಾ ಇದೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಈ ಗ್ರೇವಿ ರೆಡಿ ಆಗಿದೆ. ಲಾಸ್ಟ್ ಅಲ್ಲಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಕ್ಲೀನ್ ಆಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ತುಂಬಾನೇ ಈಸಿಯಾಗಿ ಯಾರು ಬೇಕಾದ್ರೂ ಯಾವಾಗ ಬೇಕಂದ್ರೆ ಅವಾಗ ಈ ರೀತಿ ಡಬಲ್ ಬೀನ್ಸ್ ಅನ್ನ ಉಪಯೋಗಿಸ್ಕೊಂಡು ಸಿಂಪಲ್ ಆದ ವಿಧಾನದಲ್ಲಿ ಈ ಗ್ರೇವಿನ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ, ಗೀ ರೈಸ್, ವೈಟ್ ರೈಸ್, ಮುದ್ದೆ ಎಲ್ಲದಕ್ಕೂ ಹೇಳಿ ಮಾಡಿಸಿರುವಂತಹ ಗ್ರೇವಿ. ನಾನ್ ವೆಜ್ ತಿಂದು ಬೋರ್ ಆಗಿದ್ರೆ ಈ ರೀತಿ ವೆಜ್ ಅಲ್ಲಿ ಈ ಡಬಲ್ ಬೀನ್ಸ್ ಅನ್ನ ಉಪಯೋಗಿಸ್ಕೊಂಡು ಈ ರೀತಿ ಗ್ರೇವಿನ ಮಾಡಿ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ಇವತ್ತೇ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಮರೆಯದೇನೆ ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿ ನೋಡ್ತಾರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.